ಏನು ಮಾಡ್ತಿದ್ದೀರಾ ಚರಣ? ನಾನು ಇವತ್ತು ಸ್ಪೆಷಲ್ ಮಸಾಲಾ ಎಗ್ ಕರಿ. ಮಸಾಲ ಎಗ್ ಕರಿ ಅಂತೆ. ಟೊಮೆಟೊ ಈರುಳ್ಳಿ ಹಾಕಿ ರುಬ್ತವ್ರೆ, ಅಲ್ಲ ತಿರುಗಿಸ್ತವ್ರೆ. ಆಮೇಲೆ ಮೊಟ್ಟೆನ ಇಲ್ಲಿ ಮೆಣಸಿನಕಾಯಿ, ಮೊಟ್ಟೆನ ಏನ್ ಮಾಡ್ಕೊಂಡಿದ್ದೀರಾ? ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀರಿ. ಇವಾಗ ಮೆಣಸಿನಕಾಯಿ ಫಸ್ಟ್ ಹಾಕಿದ್ದೀನಿ ಆಯಿಲ್ ಅಲ್ಲಿ. ಹೆಂಗಿದೆ ಚರಣ? ರೆಡಿನಾ? ಸೂಪರ್, ರೆಡಿ. ಮೊಟ್ಟೆ ಕರಿ, ಮೊಟ್ಟೆ ಮಸಾಲಾ ಕರಿ, ಮಸಾಲ ಕರಿ. ಮೊಟ್ಟೆ ಮಸಾಲ ಕರಿ, ಮೊಟ್ಟ ಅಲ್ಲ. ಮೊಟ್ಟೆ ಮಸಾಲಾ ಕರಿ. ನೋಡೋಣ ಬನ್ನಿ. ಇವಾಗ ಮೊಟ್ಟೆ ಮಸಾಲಾ ಕರಿ ಹೆಂಗಿದೆ? ಓ, ಕುದೀತಾ ಇದೆ. ಈಗ ನೋಡ್ತಾ ಇದ್ರೇನೆ ಒನ್ ಮೋರ್ ಅನ್ಸಂಗಿದೆ. ಇವಾಗ ಪ್ರಜ್ವಲ್ಲ ಒಂದ್ ತಟ್ಟೆ ತಗೊಂಡ್ ಬಾರಪ್ಪ ಬೇಗ ಇಲ್ಲಿ. ಜಲ್ದಿ ಬರ್ಬೇಕು. ಈ ಮೊಟ್ಟೆ ಕರಿನ ತಿಂದ್ಬಿಟ್ಟು ನಾವು ಸೀದಾ ನಮ್ಮ ಮೇನ್ ಇಂಪಾರ್ಟೆಂಟ್ ಇರುವಂತಹ ಒಂದು ಹೆಲ್ಮೆಟ್ ರಿವ್ಯೂ ಹೋಗೋಣ. ಇದು ನೋಡಿದ ತಕ್ಷಣ ಬಾಯಲ್ಲಿ ನೀರು ಬರ್ತಾ ಇದೆ. ಹೌದೌದು, ಸ್ಮೆಲ್ಲೂ ಗುಮ್ ಅಂತ ಬರ್ತಾ ಇದೆ. ಈಗ ನಿಮಗೆ ಹೆಂಗ ಅನಿಸ್ತಿದೋ ನಿಮ್ಮ ವಿಚಾರ ಹೇಳಬೇಕು. ನಮಗೆ ವಿಚಾರನ ನಾವು ತಿಂದ್ಬಿಟ್ಟು ಹೇಳ್ತೀವಿ. ಓಕೆ, ತಿಂದ್ಬಿಟ್ಟು ನೋಡೋಣ. ಓಕೆನಾ? ಓಕೆ. ನಮಸ್ಕಾರ ಸ್ನೇಹಿತರೆ, ಜೈ ಶ್ರೀರಾಮ್. ಇವತ್ತಿನ ಹೊಸ ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮ್ಗೆ ಎಕ್ಸ್ಪ್ಲೋರ್ ಮಾಡಕ್ ಬಂದಿರೋದು ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ ಹೆಲ್ಮೆಟ್. ಇದು ಬ್ಲ್ಯಾಕ್ ಇದೆ, ಅಂದ್ರೆ ಕವರ್ ಇದೆ. ಸೊ ಇದಕ್ಕೆ ಇವಾಗ ನಾನು ನನ್ನ ಈ ಗೋಪ್ರೋನ ಫಿಟ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆ ಈ ಮೈಕ್ನು ಕೂಡ ಫಿಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಮೋಟೋ ಬ್ಲಾಗ್ಗೆ ಮೇನ್ ಬೇಕಾಗಿರೋದೇ ಇದು. ಸೊ ಅದನ್ನ ನಿಮ್ಗೆ ಎಕ್ಸ್ಪ್ಲೋರ್ ಮಾಡಕ್ ಬಂದಿದ್ದೀನಿ ನೋಡಿ. ಅದಕ್ಕೋಸ್ಕರ ನಾನು ಫಸ್ಟ್ ತಗೊಂಡಿರೋಂಥ ಪ್ರಾಡಕ್ಟ್ ಬಂದ್ಬಿಟ್ಟು ಇದು. ಇದನ್ನೆಲ್ಲ ಆಲ್ರೆಡಿ ಓಪನ್ ಮಾಡಿ ನೋಡಿದೀನಿ ಏನೇನು ಅಂತ. ಇದೆಲ್ಲ ಮೌಂಟ್ಸ್ಗಳು, ಜೆ ಮೌಂಟ್ಸ್ ಅದು ಇದೆಲ್ಲ ಇದೆ. ಇದು ಬಂದ್ಬಿಟ್ಟು ಆಕ್ಷನ್ ಪ್ರೋ ಅಂತ. ಏನು ಅಂತಂದ್ರೆ ಗೋಪ್ರೋನ ಮೌಂಟ್ ಮಾಡೋಕ್ಕೋಸ್ಕರ ಅದಕ್ಕೆ ಇದು ಟೇಪು ಬೇಕು ಅಂತ. ಗೋಪ್ರೋ ಇಷ್ಟೇ, ಸೀಸರ್ ಇದೆಲ್ಲ ಇಷ್ಟೆಲ್ಲ ಇದೆ. ಇದನ್ನ ಇವತ್ತು ಹೇಗೆ ಫಿಕ್ಸ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ನೀವು ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮ್ಮಂತ ಚಿಕ್ಕ ಪುಟ್ಟ ಯೂಟ್ಯೂಬರ್ಸ್ ಅನ್ನ ದೊಡ್ಡವ್ರನ್ನಾಗಿ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಓಕೆ ಸ್ನೇಹಿತರೆ, ಇವಾಗ ನಾನು ಬಡವ, ನನ್ನ ರೇಂಜಿಗೆ ಒಂದು ಹೆಲ್ಮೆಟ್ನ ನಾನು ತಗೊಂಡಿದ್ದೀನಿ. ಸೊ ನಾನು ಹೇಳೋದು ಫಸ್ಟ್ ಯೂಟ್ಯೂಬ್ ಮಾಡ್ತೀವಿ ಅಂತ ಬಂದಾಗ ಜಾಸ್ತಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ಸೊ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಇದು, ಆಲ್ರೆಡಿ ಮಾಡಿದ್ದೆ. ಸೊ ನಾನು ನೋಡಿ ತಗೊಂಡಿರೋಂಥ ಹೆಲ್ಮೆಟ್ ಇದು SNK ಇದು ದಿ ಬಾಂಬ್ ಅಂತ. ಇದು ನಾನು ಆನ್ಲೈನಲ್ಲಿ ಚೆಕ್ ಮಾಡಿದೆ. ನೀವು ಆನ್ಲೈನಲ್ಲಿ ಮಾಡೋದಕ್ಕಿಂತ ಎಕ್ಸಾಕ್ಟ್ ಅಂಗಡಿಗೆ ಹೋಗಿ ತಗೊಳ್ಳೋದೇ ಬೆಟರ್, ನನ್ನ ಒಂದು ಒಪಿನಿಯನ್ ಹೇಳ್ಬೇಕು ಅಂತಂದ್ರೆ. ಯಾಕೆಂದ್ರೆ ನಿಮ್ಗೆ ಯಾವ ಸೈಜು ಬೇಕು ಅನ್ನೋದು ಕೂಡ ಗೊತ್ತಾಗುತ್ತೆ, ಯಾವ ಕ್ವಾಲಿಟಿನೂ ಗೊತ್ತಾಗುತ್ತೆ. ಸೊ ಕಮ್ಮಿ ರೇಟಿಗೂ ಸಿಗುತ್ತೆ. ಇದು ನಾನು JC ರೋಡಲ್ಲಿ ಹೋಗ್ಬಿಟ್ಟು ಒಂದು ಒಳ್ಳೆ ಅಂಗಡಿ ತಗೊಂಡಿದ್ದೀನಿ. ನಿಮಗೆ ಅದ್ರ ಬಗ್ಗೆ ನಿಮ್ಗೆ ಮಾಹಿತಿ ಬೇಕು ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ತಗೊಂಡು ನೀವು ಅಲ್ಲಿ ಹೋಗಿ ತಗೋಬಹುದು. ನಾನು ತಗೊಂಡಿದ್ದು ಈ ಹೆಲ್ಮೆಟ್ಗೆ ಒಂದು ಪ್ರೈಸ್ ಬಂದ್ಬಿಟ್ಟು ಆನ್ಲೈನ್ ಅಲ್ಲಿ ನೋಡಿದ್ರೆ 5500 ಏನೋ ಸಮಥಿಂಗ್ ಇದೆ. ಸೊ ಇದು ನಾನು ಇದು ಅಂಗಡಿಗೆ ಹೋಗಿ ತಗೊಂಡಾಗ ಒಳ್ಳೆ ಪ್ರೈಸಿಂಗ್ ಮಾಡಿಕೊಟ್ರು ನಮ್ಮ ಅಂಗಡಿಯವರು. ಅವ್ರ ಹೆಸರು ಕೂಡ ಗೊತ್ತಿಲ್ಲ ನನಗೆ. ಸೊ ನನ್ನ ಹೆಸರಲ್ಲಿ ಇದೆ, ಇಲ್ಲಿದೆ, ನಾನು ಹಾಕ್ತೀನಿ, ನನ್ನ ಡಿಸ್ಕ್ರಿಪ್ಷನ್ ಹಾಕ್ತೀನಿ, ಅಂತ ನೀವು ಚೆಕ್ ಮಾಡ್ಕೋಬಹುದು. ಇದು ನೋಡಿ, ಡಬಲ್ ವೈಸರ್ ಇದೆ ಇದರಲ್ಲಿ. ಇದೊಂದು ಡಬಲ್ ವೈಸರ್ ಇದೆ, ಒಳಗಡೆ ಒಂದಿದೆ. ಹಂಗೆ ಆಂಟಿಫಾಗ್ ಕೂಡ ಇದೆ, ಫ್ರೀಯಾಗಿ ಬಂದಿದೆ. ಅದರಲ್ಲೇನೆ ಆಂಟಿಫಾಗ್ ಕೂಡ ಬಂದಿದೆ. ಸೊ ನೀವೇನು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಬೇಕು ಅನ್ನೋದಿಲ್ಲ. ಮತ್ತೆ ಇದೆಲ್ಲ ರಿಮೂವಬಲ್, ವಾಷಬಲ್ ಇದೆ. ಇದೆಲ್ಲ ನಿಮಗೆ ಹೆಂಗ್ ಬೇಕಾದ್ರೂ ಗಲೀಜಾಗಲ್ಲ, ಏನಿಲ್ಲ. ಒಳ್ಳೆ ಸೇಫ್ಟಿ ಕೂಡ ಇದೆ. ಸೊ ಇದು ನಾನು ಇವತ್ತು ನನ್ನ ಹೆಲ್ಮೆಟ್ಗೆ ಗೋಪ್ರೋ ಫಿಕ್ಸ್ ಮಾಡಕ್ಕೆ ಯೂಸ್ ಮಾಡ್ತಿರುವಂಥದ್ದು. ಸೊ ಇದು ಆಕ್ಷನ್ ಪ್ರೋ ಅಂತ ಒಂದು ಕಂಪ್ನಿಯವ್ರದ್ದು. ನಾನು ತುಂಬಾ ಕಡೆ ನೋಡಿದಾಗ ಇದು ಒಳ್ಳೆ ಸ್ಟ್ರಾಂಗ್ ಇದೆ ಅಂತ ಬಂದಿದೆ. ನೋಡೋಣ ಹೆಂಗಿದೆ ಅಂತ ನನಗೂ ಗೊತ್ತಿಲ್ಲ. ನಾನು ಯೂಸ್ ಮಾಡ್ತಾ ಇದ್ದೀನಿ, ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಏನಿಸುತ್ತೆ ಅದನ್ನ ನಮ್ಗೆ ಸ್ವಲ್ಪ ಹೇಳಿ ನೋಡೋಣ. ಓಕೆ, ಹಳೆದೆಲ್ಲ ಹೆಂಗ್ ಮಾಡ್ತಿದ್ವಿ ಅಂದ್ರೆ ಇದರಲ್ಲಿ ಗೋಪ್ರೋದಲ್ಲೇ ಒಂದು ಮೌಂಟ್ಸ್ ಬರ್ತಾ ಇತ್ತು, ಅದನ್ನ ಯೂಸ್ ಮಾಡ್ತಾ ಇದ್ವಿ. ತರ ಇಲ್ಲ. ಸೊ ಇದು ಈಸಿ ಇರೋದ್ರಿಂದ ಇದನ್ನೇ ಯೂಸ್ ಮಾಡೋಣ. ಓಕೆ, ಹಂಗೇನೆ ಗೋಪ್ರೋ ಇಲ್ಲಿದೆ ನಮ್ದು. ಇದು ನಮ್ಮ ಮನೋ ಕಂಪ್ನಿದು ಮೈಕ್ ಅಂಡ್ ಗೋಪ್ರೋ. ಇದಕ್ಕೆ ಫಿಕ್ಸ್ ಮಾಡ್ಬೇಕು ಅಂದ್ರೆ ಫಸ್ಟ್ ಇಲ್ಲಿ ನಾವು ಸೆಂಟರ್ಗೆ ಮಾರ್ಕ್ ಮಾಡ್ಕೊಂಡಿರ್ಬೇಕು. ಯಾಕೆ ಅಂತಂದ್ರೆ ನಾವು ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸ್ಬೇಕಾದ್ರೆ ಸೈಡಿಗೆ ಕ್ಯಾಮ್ರಾ ಇದ್ರೆ ಸ್ವಲ್ಪ ವ್ಯೂಸ್ ಅಷ್ಟೊಂದು ಕ್ಲೀನ್ ಆಗಿರಲ್ಲ. ಸೊ ನಾನು ಇಲ್ಲಿ ಇವಾಗ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ಹಾಕ್ತಾ ಇದ್ದೀನಿ, ನೋಡೋಣ ಬನ್ನಿ.
ಹಾಕಿದ್ದೀನಿ. ಯಾವ ಥರ ಇದೆ ಏನೋ ಗೊತ್ತಿಲ್ಲ ನನಗೆ, ಸ್ಟ್ರಾಂಗ್ ಇದೆಯಾ ಇಲ್ವಾ ಅಂತ ಯೂಸ್ ಮಾಡೋದು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇವಾಗ ನೋಡಿ, ಇದನ್ನ ಈ ಥರ ಫಿಕ್ಸ್ ಮಾಡಿದ್ಮೇಲೆ ಈ ಥರ ಬರುತ್ತೆ. ಓಕೆ, ಕಾಣಿಸ್ತಿದೆಯಲ್ಲ, ಈ ಥರ ಬರುತ್ತೆ. ಓಕೆ, ಇವಾಗ ಇದಕ್ಕೆ ನಾವು ಫಸ್ಟ್ ಇದನ್ನ ಹಾಕೊಳ್ಳೋಣ. ಇದೆಲ್ಲ ಸರಿ, ಜೆ ಮಾಡ್ಸು ಇದು ಹಾಕೊಳ್ಳೋಣ. ಈ ಥರ ಹಾಕೊಂಡ್ರೆ ಈ ಥರ ಬರುತ್ತೆ. ಸ್ನೇಹಿತರೆ ನೋಡಿ, ಇವಾಗ ನಾನು ಇದನ್ನ ಫಿಕ್ಸ್ ಮಾಡಿದ್ದೀನಿ. ಸೊ ಫಿಕ್ಸ್ ಮಾಡಿದಾಗ ಈ ಥರ ಬರ್ತಾ ಇದೆ. ಓಕೆ, ಈ ಥರ ಬರ್ತಾ ಇದೆ. ಸ್ಟ್ರೈಟ್ ಇದೆ ಅಂದ್ಕೊಳ್ತೀನಿ, ಕರೆಕ್ಟ್ ಇದೆ, ಏನು ತೊಂದರೆ ಇಲ್ಲ. ಇದರ ನೀವು ಬೇಕಾದರೆ ಯಾವ ಕಡೆ ಬೇಕಾದ್ರೆ ಮೂವ್ ಮಾಡ್ಕೋಬೋದು. ಕೆಳಗಡೆ ಬೇಕು ಅಂದರೆ ಕೆಳಗಡೆ, ಅಥವಾ ಈ ಥರ ಹೈಟ್ ಬೇಕು ಅಂದರೆ ಅಡ್ಜಸ್ಟ್ ಮಾಡ್ಕೋಬೋದು, ಬರುತ್ತೆ ಅದರಲ್ಲಿ. ಸೊ ನಮ್ಮ ಹೆಲ್ಮೆಟ್ ಇವಾಗ GoPro ಮೌಂಟ್ ಆಗಿದೆ ಅಷ್ಟೇ. ಸೊ ಇವಾಗ ಇದನ್ನ ಬಾಕಿ ಇರೋದು ಮೈಕ್ನ ಫಿಕ್ಸ್ ಮಾಡಬೇಕು. ಸೊ ಇವಾಗ ಅಲ್ಲಿಗೆ ಹೋಗೋಣ ಬನ್ನಿ. ಚಾರ್ಟೆಡ್ ಅವರಿಗೆ ಒಳಗಡೆ ಬಟನ್ಸ್ ಎಲ್ಲ ತೆಗೆದು ಅದರದ್ದು ಕುಷನ್ ಎಲ್ಲ ತೆಗೆದಿದ್ದೀನಿ. ಇದ್ರ ಒಳಗಡೆ ಇವಾಗ ನಾವು ಮೈಕ್ನ ವೈರ್ಗಳ ಎಕ್ಸ್ಟ್ರಾ ಏನಿದೆ ಅದೆಲ್ಲ ಇಲ್ಲಿ ಸೇರಿಸ್ಬಿಡೋಣ. ಸುಮ್ಮನೆ ಇಲ್ಲಿ ವೇಸ್ಟ್ ಆಗೋದು ಬೇಡ ಅಲ್ವಾ. ಸೊ ಇದನ್ನೆಲ್ಲ ಒಳಗಡೆ ಸೇರಿಸಿ ತದನಂತರ ನಮ್ಮ ಒಂದು ಕೆಲಸವನ್ನ ಮುಂದುವರ್ಸೋಣ. ಸ್ನೇಹಿತರೆ, ಇವಾಗ ಮೈಕ್ನ ನಾನು ಒಳಗಡೆ ಎಲ್ಲ ಸೆಟ್ ಮಾಡಿದ್ದೀನಿ. ಒಂಥರ ನೋಡ್ಕೊಬಿಡಿ, ಈ ಥರ ಮಾಡಿದ್ದೀನಿ. ಈ ಥರ ಸೆಟ್ಟಿಂಗ್ ಮಾಡಿಕೊಂಡು ಇಲ್ಲಿಗೆಲ್ಲ ಟೇಪ್ ಹಾಕಿ ಅಂಟಿಸ್ಕೊಂಡಿದ್ದೀನಿ. ಸೊ ಮೈಕ್ ಬಂದ್ಬಿಟ್ಟು ನೋಡಿ, ಇಲ್ಲಿ ಇರುತ್ತೆ, ನಮ್ಮ ಮೌತ್ ಹತ್ರ ಇರಬೇಕು, ಚೀರ್ ಹತ್ರ. ಈ ಕಡೆ ಕಾರ್ನರ್ ಕಾಣ್ತಾ ಇದೆಯಲ್ಲ, ಸೊ ಆ ಕಾರ್ನರ್ಗಳಿದ್ರೆ ನಾವು ಮಾತಾಡೋದು ಏನಾದರೂ ಸ್ವಲ್ಪ ಕೇಳಿಸುತ್ತೆ. ಸಾರಿ. ಓಕೆ, ಇವಾಗ ಇದನ್ನೆಲ್ಲ ಕ್ಲೋಸ್ ಮಾಡಿಬಿಟ್ಟು ಒಂದು ರೌಂಡ್ ನಾವು ಇವಾಗ ಹೋಗ್ಬಿಟ್ಟು ಬರೋಣ. ಹೆಂಗಿದೆ ಏನು ಅಂತ ನಿಮಗೂ ಒಂದ್ಸಲ ಕ್ಲಾರಿಟಿ ಬೇಕಲ್ಲ. ಸೊ ನಾವು ಮಾತಾಡ್ತಿರೋದು ಕೇಳಿಸ್ತಾ ಇದೆ ಕ್ಲೀನಾಗಿ, ವ್ಯೂಸ್ ಕರೆಕ್ಟ್ ಆಗಿದೆಯಾ, ಇದನ್ನೆಲ್ಲ ಒಂದ್ಸಲ ನಾವು ಇವಾಗ ನೋಡೋಣ, ಟ್ರಯಲ್ ಮಾಡಿ ನೋಡೋಣ. ಸೊ ವಿಡಿಯೋ ಸ್ಟಾರ್ಟಿಂಗಲ್ಲಿ ನಿಮ್ಗೊಂದು ಹೇಳಿದ್ದೆ, ಇಬ್ಬರು ಮಹಾನ್ ವ್ಯಕ್ತಿಗಳನ್ನ ತೋರಿಸ್ತೀನಿ ಅಂತ. ನೋಡಿ, ಅವರೇ ಈ ಇಬ್ಬರು ಮಹಾನ್ ವ್ಯಕ್ತಿಗಳು. ಒಬ್ಬರು ಇವರು ಸೀನಿಯರ್ ಸಿಟಿಸನ್ನು, ಅವರು ಇವಾಗ ರೀಸೆಂಟಾಗಿ ಮದುವೆ ಆಗಿರೋ ಯಂಗ್ ರೆಬಲ್ಲು. ನಾವೇ ಮಹಾನ್ ವ್ಯಕ್ತಿಗಳೆಲ್ಲ. ಸೊ ಇವರಿಬ್ಬರನ್ನ ನೋಡಿದಿರಲ್ಲ ನೋಡಿ. ಸೀನಿಯರ್ ಸಿಟಿಸನ್. ಸ್ನೇಹಿತರೆ, ಇವಾಗ ನಾವು ಹೆಲ್ಮೆಟ್ನ ರೆಡಿ ಮಾಡಿಕೊಂಡು ಒಂದು ಟೆಸ್ಟ್ ಡ್ರೈವ್ ಬಂದಿದ್ದೀವಿ. ಹೆಂಗಿದೆ ವ್ಯೂಸು, ವಾಯ್ಸ್ ಹೆಂಗೆ ಕೇಳುತ್ತೆ ಅನ್ನೋದ್ರ ಬಗ್ಗೆ ಒಂದು ಸಿಂಪಲಾಗಿ ಟೆಸ್ಟ್ ಮಾಡೋಣ ಅಂತ ಇವಾಗ ಒಂದು ರೌಂಡ್ ಹಿಂಗೆ ಬರ್ತೀವಿ. ಹೆಂಗಿದೆ ಅಂತ ನೀವು ಹೇಳಿ. ಇವಾಗ ಇದು ವೈಸರ್ ಕ್ಲೋಸ್ ಮಾಡ್ತೀನಿ. ಸ್ನೇಹಿತರೆ, ಹೆಲ್ಮೆಟ್ ಬಗ್ಗೆ ಹೇಳಬೇಕು ಅಂತಂದರೆ SMK ಇಸ್ ಬೆಸ್ಟ್. ನನ್ನ ಒಂದಿದು ಹೇಳಬೇಕು ಅಂತಂದರೆ ಸಖತ್ತಾಗಿ ಕಂಫರ್ಟ್ ಇರುತ್ತೆ ಕೂತ್ಕೊಳ್ಳೋಕ್ಕೂ, ಎಲ್ಲದಕ್ಕೂ ಹಾಕ್ಕೊಳ್ಳೋದಕ್ಕೂ. ಸೊ ಇದು ವ್ಯೂಸ್ ಕರೆಕ್ಟಾಗಿದೆ ಅಂದ್ಕೊಳ್ತೀನಿ. ಇದು ಕರೆಕ್ಟಾಗಿ ಬರ್ತಾಯಿದೆ ಅಂತ, ವ್ಯೂಸ್ ಕರೆಕ್ಟಾಗಿದೆ ಅಂದ್ಕೊಳ್ತೀನಿ. ಶ್ರೀರಾಮ ಟೆಂಪಲ್ಲು, ಶ್ರೀ ಆಂಜನೇಯ ಸ್ವಾಮಿ, ಜೈ ಶ್ರೀರಾಮ್. ಓಕೆ ಸ್ನೇಹಿತರೆ, ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ನಮ್ಮ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದ್ರ ಬಗ್ಗೆ ಏನೇ ಮಾಹಿತಿ ಬೇಕು ಅಂದರೂ ನನಗೆ ಹೇಳಿ. ಹಾಗೆಯೇ ಈ ಹೆಲ್ಮೆಟ್ ಎಲ್ಲಿ ತೊಗೊಂಡಿದ್ದು ಅಂತಂದರೆ JC ರೋಡಲ್ಲಿ, ಅಲ್ಲಿದು ಮಾಹಿತಿ ಬೇಕು ಅಂತಂದರೆ ನಿಮಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ದಯವಿಟ್ಟು ಒಂದು ಸಲ ಚೆಕ್ ಮಾಡಿ ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನೂ ಉತ್ತಮವಾದಂತಹ ಒಳ್ಳೊಳ್ಳೆ ವಿಡಿಯೋಗಳು, ಒಳ್ಳೊಳ್ಳೆ ಜಾಗಗಳನ್ನ ನಿಮಗೆ ತೋರಿಸೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಹಾಗೆ ಏನಾದ್ರು ತಪ್ಪಾಗಿದ್ದರೆ ಕ್ಷಮೆ ಇರಲಿ ಅಂತಲೂ ಕೇಳ್ತೀನಿ. ಸೊ ಇದು ನನ್ನ GoPro ಹೆಲ್ಮೆಟ್. ಇದು ಫಸ್ಟು ವ್ಯೂಸ್ ಹೆಂಗೆ ಕಾಣಿಸುತ್ತೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ.
ನಿಮ್ಮ ಅಭಿಪ್ರಾಯನ ನಂಗೆ ತಿಳಿಸಿ ಸದ್ಯಕ್ಕೆ. ಓಕೆ, ಇವಾಗ ಬಗ್ಗೆ ಒಂದು ಜಸ್ಟ್ ಶಾಂಪಲ್ ವಿಡಿಯೋ. ಭಾನುವಾರ ದಿನ ಬೆಂಗಳೂರಲ್ಲಿ ಗಲ್ಲಿ ಸುತ್ತೀವಿ ಅಂತಂದರೆ ಗಲ್ಲಿ ಕ್ರಿಕೆಟ್ ಆಡ್ತಿರ್ತಾರೆ ಮಕ್ಕಳೆಲ್ಲ ಸೇರಿಕೊಂಡು. ಒಂದು ಟೈಮಲ್ಲಿ ನಾವು ಆಡ್ತಾಯಿದ್ವಿ, ಆದರೆ ಇವಾಗ ಆಡೋಕ್ಕೆ ಟೈಮ್ ಇಲ್ಲ ಆಟ ಆಡೋಕ್ಕೆ. ಸೊ ಹಾಗಾಗಿ ನಾವು ನೋಡೋದಷ್ಟೇ. ಇವಾಗ 1500 ಗ್ರಾಮ್ ಇದೆ ಅಂದರೆ 1.5 kg ಇದೆ ಹೆಲ್ಮೆಟು. ಎಲ್ಲೋ ವೆಯ್ಟ್ ಇದೆ ಅಂತ ಅನಿಸ್ತಾ ಇಲ್ಲ. ಸೊ ಯಾಕೆಂತಂದರೆ ಒಳಗಡೆ ಇದೆಲ್ಲ ಕೊಟ್ಟಿದ್ದಾರಲ್ಲ, ಕುಷನ್ಸ್ ಎಲ್ಲ ಒಳ್ಳೆ ಚೆನ್ನಾಗಿದೆ, ಒಳ್ಳೆ ಕಂಫರ್ಟ್ ಇದೆ, ಚೆನ್ನಾಗಿದೆ. ನೀವು ತಗೋಬೋದು. ನಾನು ಅದನ್ನು JC ರೋಡಲ್ಲಿ ತೊಗೊಂಡಿದ್ದು. ಸೊ ನಿಮಗೆ ಅವ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ನಾನು ಹಾಕಿರ್ತೀನಿ ಅಂತ ಹೇಳಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ನೋಡಿ ತಗೊಳ್ಳಿ. ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇಷ್ಟು ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿ ಮುಗಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ನಿಮಗೆಲ್ಲ ಇಷ್ಟ ಆಗಿದರೆ ಲೈಕು, ಶೇರು, ಕಮೆಂಟು ಇದನ್ನೆಲ್ಲ ದಯವಿಟ್ಟು ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್.